ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅದ್ದೂರಿಯಾಗಿ ತಯಾರಾಗಿದ್ದ ವರ್ಧನ್ 7 ಸ್ಟಾರ್ ಹೋಟೆಲ್ಗೆ ಅತಿಥಿಗಳ ಆಗಮನವಾಗಿತ್ತು. ವಿಭಾ ಹಾಗೂ ತಮಸ್ ಎಂಗೇಜ್ಮೆಂಟ್ ಅದ್ದೂರಿಯ ವೇದಿಕೆ ತಯಾರಾಗಿತ್ತು. ಸ್ಟೇಜ್ ಪೂರ್ತಿಯಾಗಿ ಬೇಬಿ ಪಿಂಕ್ ಹಾಗೂ ಬಿಳಿ ಹೂಗಳಿಂದ ಸಿದ್ಧವಾಗಿದ್ದ ಕಾರಣ ವಿಭಾ ಕೂಡ ಬೇಬಿ ಪಿಂಕ್ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಗೊಂಬೆಯ ಹಾಗೆ ತಯಾರಾಗಿದ್ಲು. ತಮಸ್ ಕೂಡ ಬೇಬಿ ಪಿಂಕ್ ಹಾಗೂ ಕ್ರೀಮ್ ಬೆರೆತಿರೋ ಸೂಟ್ ಧರಿಸಿ ಸಿದ್ಧವಾಗಿದ್ದ. ಅಕ್ಕ, ನೀವು ನೋಡಲು ಇವತ್ತೊಂದು ದೇವತೆಯಾಗಿದ್ದೀರಿ ಎಂದು ಮೌಲ್ಯ ಹೊಗಳುವಾಗ, ಮೌಲ್ಯ, ಈ ಮಾತನ್ನು ನಾನು ನಿಂಗೆ ಹೇಳಬೇಕು. ನೀ ನಿಜಕ್ಕೂ ಮುದ್ದಾಗಿರುವ ದೇವತೆ ಹಾಗೆ ಇದೆಯಾ ಎಂದಳು ವಿಭಾ. ಅಕ್ಕ, ನಿಮಗೆ ಗೊತ್ತಾ, ಇವತ್ತು ವೃಷಿ ನನಗೆ ಬ್ಲೂ ಸೀರೆ ಹಾಕೋಕೆ ಹೇಳಿದ್ದು. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಎಷ್ಟು ತಿಂಗಳುಗಳ ನಂತರ ವೃಷಿ ನನಗೆ ಸೀರೆ ಸೆಲೆಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಐ ಆಮ್ ಸೋ ಹ್ಯಾಪಿ ಎಂದು ತುಂಬು ಹೃದಯದಿಂದ ಹೇಳಿದಾಗ, ಅವನಿಗೆ ನೀನಂದರೆ ತುಂಬ ಇಷ್ಟ. ಆದರೆ ಮಗು ನಿನ್ನ ನಿರ್ಲಕ್ಷ್ಯದಿಂದ ಸತ್ತಿದ್ದು ಅವನಿಗೆ ಕೋಪ ತರಿಸಿದೆ. ಅದಕ್ಕೆ ಕೋಪ ಮಾಡ್ಕೊಳ್ತಾನೆ ಆಗಾಗ. ನೀನು ಚಿಂತೆ ಮಾಡಬೇಡ, ನಿನ್ನ ಅವನು ಯಾವತ್ತೂ ದೂರ ಮಾಡ್ಕೊಳ್ಳೋದಿಲ್ಲ ಎಂದು ಹೇಳುವಾಗ, ಹೆಣ್ಣನ್ನು ಕರ್ಕೊಂಡು ಬನ್ನಿ ಎಂದು ಕರೆಯುತ್ತಾರೆ ಅಮ್ಮ ಹೊರಗಿನಿಂದ. ಬನ್ನಿ ಅಕ್ಕ ಎಂದು ತಾನೇ ಅವಳನ್ನು ಕರ್ಕೊಂಡು ನಡೆದಳು ಮೌಲ್ಯ. ಕೌಸಲ್ಯ ಹಾಗೂ ನಾರಾಯಣ್ ಅವರಿಗೆ ಮಗಳನ್ನು ನೋಡಿ ತುಂಬ ಖುಷಿಯಾಯಿತು. ತಮಸದಾಗಲೇ ವೇದಿಕೆ ಮೇಲಿದ್ದ. ವಿಭಾ ಮನಸ್ಸಲ್ಲಿ ಇನ್ನು ಸೂರ್ಯನ ಕಹಿ ನೆನಪಂತೂ ಇದ್ದೇ ಇತ್ತು. ಆದರೆ ಎಲ್ಲ ಗೊತ್ತಿದ್ರೂ ತನ್ನ ಕೈ ಹಿಡಿಯಲು ತಯಾರಿದ್ದ ತಮಸ್ನ ನೆನೆದು ತನ್ನ ತಮ್ಮನ ಆಯ್ಕೆ ಮೇಲೆ ಗರ್ವ ಪಟ್ಟಳು. ವಿಭಾ, ಡೋಂಟ್ ವರಿ, ನೀವು ಸೂರ್ಯನ ವಿಚಾರ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ಹೇಳೋದು ಇಲ್ಲ ನಾನು ಎಂದ ಮೆಲ್ಲಗೆ ತಮಸ್. ತುಂಬ ಥ್ಯಾಂಕ್ಸ್ ತಮಸ್ ಎಂದಳು. ಆದರೆ ನಾನು ನಿಮ್ಮಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಮಾಡ್ತೀನಿ ಎಂದ. ಏನು ಎಂದು ಕೇಳಿದವಳಿಗೆ, ನಗು ಎಂದನು. ತಕ್ಷಣ ಚಂದದ ನಗು ನೀಡಿದ್ಲು. ಅಲ್ಲೇ ನಿಂತಿದ್ದ ವೃಷಭ್ಗೆ ತನ್ನ ಅಕ್ಕ ತಮಸ್ ಜೊತೆಗೆ ಪರ್ಫೆಕ್ಟ್ ಜೋಡಿ ಅನ್ನಿಸ್ತು. ಅವನ ಪಕ್ಕ ಬರುವ ಮೌಲ್ಯ, ಏನ್ ಯಜಮಾನ್ರು ಒಳಗೊಳಗೆ ತನ್ನ ಸೆಲೆಕ್ಷನ್ ಸೂಪರ್ ಅಂತ ಹೆಮ್ಮೆ ಪಡ್ತಿರೋ ಥರ ಇದೆ ಎಂದು ಕೇಳಿದಾಗ, ಎಸ್ ಅಫ್ಕೋರ್ಸ್, ನನ್ನ ಸೆಲೆಕ್ಷನ್ ಪರ್ಫೆಕ್ಟ್ ಆಗೇ ಇರುತ್ತೆ ಎಂದ. ಈ ಮಾತಂತೂ 100% ನಿಜ ಬಿಡಿ ವೃಷಭ್ ವರ್ಧನ್ ಅವರೇ, ನನ್ನ ನೋಡಿದ್ರೇ ಗೊತ್ತಾಗುತ್ತಲ್ವಾ ಎಂದು ಹುಬ್ಬು ಹಾರಿಸಿ, ಲಾಸ್ಟ್ಗೆ ಸ್ಪೆಂಡಿಂಗ್ ಇದೆ ನೆನಪಿದ್ಯಾ ಎಂದು ಮೆತ್ತಗೆ ಕೇಳುವಾಗ, ಶಡಪ್ ಮೌಲ್ಯ ಎಂದವನ ಕಣ್ಣಿಗೆ ಕಂಡಿದ್ದು ಚಲಪತಿಯವರು ಹಾಗೆ ಅವರ ಜೊತೆಗೆ ಬರ್ತಿದ್ದ ಮೊಮ್ಮಗ ತ್ರಿಶೂಲ್ ಭೂಷಣ್. ಅವರ ಪರಿಚಯವಿಲ್ಲ ವೃಷಭ್ಗೆ, ಆದರೆ ನೋಡಲು ಗೆಸ್ಟ್ ಎಂದು ಅರಿತವನು ಕೈ ಮುಗಿದು ಅವರನ್ನ ಒಳಗಡೆ ಬರಮಾಡಿಕೊಂಡ. ಕೊಂಚ ಬೇಗ ಹೆಜ್ಜೆ ಹಾಕಿ ಬರುವ ತಮಸ್ ತಂದೆ ತಾಯಿ ರಾಜಶೇಖರ್ ಹಾಗೂ ರುಕ್ಮಿಣಿ, ಅಪ್ಪಾಜಿ ಬನ್ನಿ ಬನ್ನಿ ಎಂದು ಒಳಕರೆಯುತ್ತಾ, ತ್ರಿಶೂಲ್ ಬಾರಪ್ಪ, ನೀವಿಬ್ರು ಬಂದಿದ್ದು ತುಂಬ ಖುಷಿಯಾಯಿತು ಎಂತಾರೆ. ಚಲಪತಿ ತುಂಬ ಆತ್ಮೀಯರಾದ ಕಾರಣ ಎಲ್ಲರಿಗೂ ಅವರು ಬಂದಿದ್ದು ಖುಷಿ ಕೊಟ್ಟಿತ್ತು. ಹಾಗೆ ತ್ರಿಶೂಲ್ ಎದುರಿದ್ದ ವೃಷಭ್ ಕಡೆ ನೋಡ್ತಾ ಕೂರುವಾಗ, ಇವರೇ ನಮ್ಮ ಸೊಸೆ ತಮ್ಮ ವೃಷಭ್ ವರ್ಧನ್ ಅಂತ ಎನ್ನುತ್ತಾ ಅವನ ಹೆಂಡತಿ, ಅಪ್ಪ ಮತ್ತು ಅಮ್ಮ ಎಲ್ಲರನ್ನೂ ಪರಿಚಯ ಮಾಡಿಸ್ತಾರೆ ತಮಸ್ ತಂದೆ ತಾಯಿ. ನಮಸ್ತೆ ಎಂದು ಮಾತಾಡುತ್ತಾ ಅಜ್ಜ ಮೊಮ್ಮಗ ಅಲ್ಲೇ ಕುಳಿತುಕೊಳ್ತಾರೆ. ಚಲಪತಿ ಎಲ್ಲರ ಕಡೆ ನೋಡ್ತಾ, ಲೋ ಮೊಮ್ಮಗನೇ, ಎಂತೆಂಥ ಹುಡುಗಿರಿದ್ದಾರೆ ನೋಡು, ಓಕೆ ಆದರೆ ಮಾತುಕತೆ ನಡೆಸೋಣ ಎನ್ನುತ್ತಾ ಅಲ್ಲೂ ತ್ರಿಶೂಲ್ಗೆ ಮದುವೆ ಬಗ್ಗೆಯೇ ಕೇಳುವಾಗ, ಚಲಪತಿ ಸುಮ್ಮನೆರಿ ಎಂದು ಹೇಳಿ ವಿಭಾ ಹಾಗೂ ತಮಸ್ ಉಂಗ್ರ ಬದಲಿಸಿಕೊಳ್ಳೋದು ನೋಡ್ತಾ, ಯಾಕೋ ಅವನ ಮನಸ್ಸು ಇವೆಲ್ಲ ನೋಡೋ ನಿಂಗೂ ಬೇಕಾಗತ್ತೆ ಎಂದು ಎಚ್ಚರಿಸಿತು. ನಂತರ ಯಾಕೋ ಅಲ್ಲೇ ಓಡಾಡ್ತಿದ್ದ ಮೌಲ್ಯನ ನೋಡ್ತಾ ಶ್ರೇಯಾ ಟೀಚರ್ ನೆನಪು ಜಾಸ್ತಿ ಆಯಿತು. ಮೌಲ್ಯ ಶ್ರೇಯಾ ಅಕ್ಕ ತಂಗಿ ಅನ್ನೋ ವಿಚಾರ ಗೊತ್ತಿಲ್ಲದೆಯೇ, ಈ ವೃಷಭ್ ಹೆಂಡತಿನ ನೋಡ್ತಿದ್ರೆ ನನಗೆ ಟೀಚರ್ ನೆನಪಾಗುತ್ತಲ್ಲ, ಯಾಕೆ ಟೀಚರ್ನ ನೋಡೋಕ್ಕೂ ಆಗಲಿಲ್ಲ ಇವತ್ತು, ಈ ಚಲಪತಿ ಇದ್ಯಾವುದೋ ಎಂಗೇಜ್ಮೆಂಟ್ಗೆ ಕರ್ಕೊಂಡು ಬಂದ್ಬಿಟ್ರು ಎಂದು ಮನಸ್ಸಲ್ಲೇ ಗೊಣಗಿದ. ಇತ್ತ ಮಧ್ಯಾಹ್ನದ ಸಮಯವಾಗಿತ್ತು. ಶ್ರೇಯಾ ಮಗನಿಗೆ ಊಟ ಮಾಡಿಸ್ತಾ ಕುಳಿತಿದ್ಲು. ಮೊಮ್ಮ, ಇವತ್ತು ಪಾರ್ಟ್ನರ್ ಬಂದೇ ಇಲ್ಲ, ಐ ಮಿಸ್ ಹಿಮ್ ಎಂದ ಚಿಂಟು. ಎಲ್ಲ ಒಂದು ಕಡೆ ಶ್ರೇಯಾಗೂ ಹೌದು ನಾನು ಕೂಡ ಎನ್ನುವ ಮನಸ್ಸಾಗಿತ್ತೇನು. ಮೊಮ್ಮ, ನಾಳೆ ಸ್ಯಾಟರ್ಡೆ, ಆಮೇಲೆ ಸಂಡೇ, ಸ್ಕೂಲ್ ರಜಾ ಎಂದು ಕುಣಿಯುತ್ತಿದ್ದ ಚಿಂಟು ಮಗನ ಖುಷಿ ಕಂಡು ನಕ್ಕಳು. ನೀನು ಆರಾಮಾಗಿ ಆಟ ಆಡ್ಕೊಂಡಿರಬಹುದು, ಓಕೆನಾ ಎಂದಳು. ಮೊಮ್ಮ, ನನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಎಂದು ಮುದ್ದಾಗಿ ಕೇಳಿದವನ ನೋಡಿ, ನೋಡೋಣ ಕಂದ, ಈಗ ಟೈಮ್ ತುಂಬ ಕಮ್ಮಿ ಇದೆ, ನೀನು ಮೊದಲು ಊಟ ಮಾಡಿ
ನಡಿ ಕ್ಲಾಸ್ಗೆ ಲೇಟ್ ಆಗುತ್ತೆ ಎಂದು ಊಟ ಮಾಡಿಸಿ ಮಗನನ್ನ ತರಗತಿಗೆ ಬಿಟ್ಟು ಸ್ಟಾಫ್ ರೂಮಿಗೆ ಬಂದ್ಲು. ಅಲ್ಲಿ ಅವಳು ಬರುವುದಕ್ಕೆ ಕಾಯ್ದ ಕೂತಿದ್ದ ಟೀಚರ್ ಒಬ್ಳು ಶ್ರೇಯಾ ಬಂದಿದ್ದು ನೋಡಿ, ಶ್ರೇಯಾ ನಿಮಗೆ ಕೆಮಿಸ್ಟ್ರಿ ಲ್ಯಾಬ್ ಅಟೆಂಡ್ ಮಾಡೋಕ್ಕೆ ಸಾಧ್ಯನಾ ಎಂದು ಕೇಳಿದಾಗ ಸರಿ ಎಂದಳು. ಥ್ಯಾಂಕ್ಸ್, ಇವತ್ತು ನನ್ನ ಮಗ ಹುಷಾರಿಲ್ಲ ಅಂತ ಮನೇಲಿದ್ದಾನೆ, ಬೇಗ ಬಾ ಮಮ್ಮಿ ಅಂತ ಕಾಲ್ ಮಾಡಿದ್ದ. ಹಾಫ್ ಡೇ ಲೀವ್ ಹಾಕಿ ಹೋಗ್ತೀನಿ, ಇವತ್ತು ನೀವು ಹೋಗಿ ಲ್ಯಾಬ್ ಅಟೆಂಡ್ ಮಾಡಿ ಎಂದಾಗ ಹೌದಾ ಈಗಲೇ ಹೋಗಿ ನೀವು, ನಾನು ಲ್ಯಾಬ್ ಈ ಕಡೆಗೆ ಹೋಗ್ತೀನಿ ಎಂದು ಎದ್ದೋದಳು ಶ್ರೇಯಾ. ಮಗನಿಗೆ ಹುಷಾರಿಲ್ಲ ಎಂದಿದ್ದು ಕೇಳಿ ಬೇಜಾರ ಆಯಿತು ಹುಡುಗಿಗೆ. ಅದಕ್ಕೆ ಕರುಣೆ ತೋರಿಸಿ ಹೋದ್ಲು. ಅವಳನ್ನ ಲ್ಯಾಬಿಗೆ ಕಳುಹಿಸಿದ ಆ ಹೆಣ್ಣು ನಂದೇಶ್ಗೆ ವಿಚಾರ ತಿಳಿಸಿದ್ಲು. ಇತ್ತ ತ್ರಿಶೂಲ್ ಹಾಗೂ ತಾತ ಇಬ್ರು ತಮಸ್ ಹಾಗೂ ವಿಭಾಗೆ ಶುಭ ಕೋರಿದ್ರು. ವಿದ್ಯಾವಿಧಿ ಸಂಸ್ಥೆಯ ಹೆಡ್ ನನ್ನ ಮೊಮ್ಮಗನೇ ಎಂದು ಅಜ್ಜ ಪರಿಚಯ ಮಾಡಿಕೊಟ್ರು. ಹಾಗೆ ತಮಸ್ ಕೂಡ ಹ್ಯಾಂಡ್ಶೇಕ್ ಮಾಡಿದ್ದ. ತ್ರಿಶೂಲ್ಗೆ ಈ ರೀತಿಯ ಮದುವೆ ಸಮಾರಂಭಗಳಂದ್ರೆ ಕುತ್ತಿಗೆಗೆ ಬಂದಂತೆ. ಎಲ್ಲಿ ಯಾವಾಗ ಅಜ್ಜ ನನ್ನ ಮೊಮ್ಮಗನೂ ಇದ್ದಾನೆ, ಮದುವೆ ಆಗದ ಮಂಗ ಅಂತ ಬೈತಾರೋ, ಮಾನ ಕಳೆದು ಬಿಡ್ತಾರೋ ಎಂದು ಭಯ ಅವನಿಗೆ. ಹುಡುಗಿಗೆ ಬಂಗಾರದ ಸರ, ಹುಡುಗನಿಗೆ ಬ್ರೇಸ್ಲೆಟ್ ಗಿಫ್ಟ್ ಮಾಡಿ ಹೋದ್ರು ಊಟಕ್ಕೆ. ಆದರೆ ದಾರಿಯಲ್ಲಿ ಸಿಗೋರಿಗೆಲ್ಲ ಇವನು ನನ್ನ ಮೊಮ್ಮಗ, ಈಗ ಇಲ್ಲೇ ನನ್ನ ಸಂಸ್ಥೆ ನೋಡ್ಕೊಳ್ತಾ ಇದ್ದಾನೆ, ಹುಡುಗಿ ಯಾರಾದ್ರು ಇದ್ರೆ ಹೇಳಿ, ಮಂಕು ಮುಂಡೆದು ಯಾರನ್ನೂ ಒಪ್ತಿಲ್ಲ ಅಂತ ಬೈಕೊಂಡು ಕರ್ಕೊಂಡು ಹೋದ್ರು. ಅವ್ರಿಗೇನೋ ಆಸೆ ಮೊಮ್ಮಗನ ಕಡೆಯಿಂದ ಮರಿ ಮೊಮ್ಮಗ ಬೇಕೆಂದು, ಆದರೆ ತ್ರಿಶೂಲ್ ಒಪ್ಬೇಕಲ್ವಾ. ಊಟ ಮಾಡಲು ಬಂದ್ರು. ವಿಧ ವಿಧವಾದ ಅಡುಗೆಯ ಘಮ ಸವಿಯುತ್ತಾ, ತ್ರಿಶೂಲ್ ನೆಕ್ಸ್ಟ್ ನಿನ್ನ ಮದುವೆನೇ ಆಗಬೇಕು, ಇಲ್ಲ ಅಂದರೆ ನಿಜ ಹೇಳ್ತೀನಿ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಅಲ್ಲಿ ನೋಡು ಆ ಜೋಡಿನ, ನಿನಗೂ ಹಾಗೆ ಎಂಗೇಜ್ಮೆಂಟ್ ಆಗಬೇಕು ಅಂತ ಆಸೆ ಇಲ್ವೇನೋ ಎಂದು ಕೇಳಿದಾಗ ಚಲಪತಿ ಅತಿ ಆಯಿತು ನಿಮ್ಮದು, ಸುಮ್ಮನೆ ತಿನ್ನಿ ಎಂದು ಗದರಿದ. ಅದಕ್ಕೆ ಒಂದು ಹುಡುಗಿನ ಮದುವೆ ಮಾಡ್ಕೊಳ್ಳೋ ಮೊಮ್ಮಗನೆ ಎಂದು ಮತ್ತೆ ಮತ್ತೆ ಪೀಡಿಸುವಾಗ ಆಯಿತು ಮಾಡ್ಕೊಳ್ತೀನಿ, ಈಗ ತಿಂತೀರಾ ಎಂದು ರೇಗ್ಬಿಟ್ಟ. ಮೊದಲ ಬಾರಿ ಮೊಮ್ಮಗ ಬಾಯ್ ತುಂಬ ಮದುವೆ ಆಗ್ತೀನಿ ಎಂದಿದ್ದು ಕೇಳಿ ಅವರಿಗೆ ಬಲು ಖುಷಿಯಾಯಿತು. ಕೋಪದಲ್ಲೂ ಸಹ ಆತ ಮದುವೆ ಆಗ್ತೀನಿ ಅಂದಿರಲಿಲ್ಲ ಇದುವರೆಗೂ. ಇದೇ ಮೊದಲು ಸಿಟ್ಟು ತೋರುತ್ತಲಾದ್ರೂ ಆಯಿತು ಮದುವೆ ಆಗ್ತೀನಿ ಎಂದಿದ್ದ. ಊಟ ಮುಗಿಸಿ ಈ ಅಜ್ಜಪ್ಪ ಎಲ್ಲರನ್ನೂ ಮಾತಾಡಿಸ್ಕೊಂಡು ಇನ್ನೇನು ಹೊರಡಬೇಕು, ಋಷಿ ಅಡ್ಡ ಬಂದ. ಅಜ್ಜ ಹಾಗೂ ತ್ರಿಶೂಲ್ನ ನೋಡ್ತಾ ಇನ್ನೂ ಸ್ವಲ್ಪ ಹೊತ್ತಿರೋದಲ್ವಾ, ಫೋಟೋ ತಗೊಳ್ಳೋಣ ಬನ್ನಿ ಎಂದ ಋಷಿ. ಇಲ್ಲಪ್ಪ, ಈಗಲೇ ಅವನು ಗುರುಗೋವಿಂದ ಆಗಿದ್ದಾನೆ, ಬಿಟ್ರೆ ಸುಟ್ಟಾಗ್ಬಿಡ್ತಾನೆ ಎಂದು ಅಜ್ಜ ರೇಗಿಸಿದ್ರು. ಚಲಪತಿ ಎಂದು ರಾಗ ತೆಗೆದ ತ್ರಿಶೂಲ್. ಹಾಗೆ ಋಷಿ ತನ್ನ ಹೆಂಡತಿ ಅಕ್ಕನ ಬಗ್ಗೆ ಹುಡುಕಿ ಕೊಡೋಕೆ ಇಂದು ಬೆಳಿಗ್ಗೆ ಕೇಳಿದ್ದು ನೆನಪಿಸಿಕೊಂಡು, ತ್ರಿಶೂಲ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಎಂದ. ಹೇಳಿ ವೃಷಭ್ ಎಂದು ತ್ರಿಶೂಲ್ ಕೇಳಲು, ಅದು ನೀವು ಸ್ಕೂಲ್ಸ್ ಕಾಲೇಜಸ್ ಹೆಡ್ ಅಂತ ಗೊತ್ತಾಯಿತು, ನಮಗೆ ತುಂಬ ಬೇಕಾದವರೊಬ್ಬರು ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಎಂದು ಮುಂದೆ ಏನೋ ಹೇಳುವ ಮುಂಚೆ, ವೃಷಭ್ ಎಲ್ಲಿ ಹುಡ್ಕೋದು ನಿಮ್ಮನ್ನ, ಫ್ಯಾಮಿಲಿ ಪಿಕ್ ತಗೊಳ್ಳೋಕೆ ಬನ್ನಿ ನೀವು ಬನ್ನಿ ಎಂದು ಮೌಲ್ಯ ಕೈ ಹಿಡಿದು ಕರ್ಕೊಂಡು ಹೋಗೋಕೆ ಬಂದ್ಲು. ಮಾತಾಡ್ತಾ ಇಲ್ವಾ ಮೌಲ್ಯ, ಇರು ಒಂದು ನಿಮಿಷ ಎಂದು ವೃಷಭ್ ಹೆಂಡತಿನ ಗದರುವುದು ಕಂಡ ಅಜ್ಜ, ಲೋ ಹುಡುಗ ಪಾಪ ಯಾಕೋ ಹಾಗೆ ಬೈಯೋದು ನೀನು, ಗಂಡನ ಜೊತೆ ಫೋಟೋ ಮಿಸ್ ಆದ್ರೆ ಅಂತ ಬೇಜಾರು ಮಗುಗೆ, ಹೋಗೋ ಮಾತಾಡುವಂತೆ ಎಂದರು. ಸ್ವೀಟ್ ಅಜ್ಜ ಲವ್ ಯು ಎಂದು ನಕ್ಕಳು. ಹಾಗೆ ಗಂಡನ ಕಡೆ ನೋಡಿ, ರೀ ಬನ್ನಿ ಎಂದು ರಾಗ ತೆರೆದ್ಲು. ಒಂದು ನಿಮಿಷ ಮೌಲ್ಯ ಎಂದವನು, ತ್ರಿಶೂಲ್ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ ಎಂದ. ಅವನು ನಂಬರ್ ಹೇಳ್ದ. ಓಕೆ ವಿಲ್ ಕಾಲ್ ಯು, ಒಂದು ಹೆಲ್ಪ್ ಬೇಕಿದೆ ಎಂದು ಮೌಲ್ಯ ಜೊತೆಗೆ ಹೊರಟನು ವೃಷಭ್. ಇತ್ತ ತ್ರಿಶೂಲ್ ಕೂಡ ಅಜ್ಜನ ಜೊತೆಗೆ ಮನೆ ಕಡೆಗೆ ಸಾಗಿದ. ಆ ದಿನವೆಲ್ಲ ಮೌಲ್ಯ ಹಾಗೂ ವೃಷಭ್ ವಿಭಾ ತಮಸ್ ಎಂಗೇಜ್ಮೆಂಟ್ ಗಡಿಬಿಡಿಯಲ್ಲಿ ಕಳೆದ್ರೆ, ಅಲ್ಲಿಂದ ಮನೆಗೆ ಬರುವಾಗ ಚಲಪತಿ ಯಾವುದೋ ದೇವಸ್ಥಾನ ಅದು ಇದು ಎಂದು ಸೂಚಿಸಿ ಕಳೆದ್ರು ತ್ರಿಶೂಲ್ ಸಮಯವನ್ನ. ಒಟ್ಟಾರೆ ಮನೆಗೆ ಬರೋ ವೇಳೆಗೆ 8ರ ಸಮಯ. ರೂಮಿಗೆ ಬಂದವನಿಗೆ ಆ ದಿನ ಟೀಚರ್ ಮುಖ ನೋಡದೆ ಇರೋಕೆ ಆಗ್ತಿಲ್ಲ, ಆದರೆ ಬೇರೆ ದಾರಿಯೂ ಇರಲಿಲ್ಲ. ಈಗೇನಾದರೂ ಟೀಚರ್ ಮನೆಗೆ ಹೋಗೋದು ಮಾಡಿದ್ರೆ ಅವ್ರು ನನ್ನ ಕಣ್ಣಲ್ಲೇ ತಿಂದಾಗ್ಬಿಡ್ತಾರೆ, ಸೊ ಆಗೋದಿಲ್ಲ, ಆದರೆ ಟೀಚರ್ ಫೋನ್ ಮಾಡ್ಬೋದಲ್ವಾ ಅಪ್ಡೇಟ್ಸ್ ತಗೊಳ್ಳೋಕ್ಕೆ ಎಂದ್ಕೊಂಡು ಫೋನ್ ಮಾಡಿದ ತ್ರಿಶೂಲ್. ಮೊಬೈಲ್ ಪಡ್ಕೊಳ್ತಿದ್ರು, ಶ್ರೇಯಾ ಮೊಬೈಲ್ ರಿಸೀವ್ ಮಾಡಲಿಲ್ಲ. ಏನಾಯಿತು ಟೀಚರ್ಗೆ, ಮೋಸ್ಟ್ಲಿ ಚಾರ್ಜ್ ಹಾಕಿ ಅಡುಗೆ ಮಾಡ್ತಿರ್ಬೇಕು ಎಂದುಕೊಂಡು ಸ್ನಾನಕ್ಕೆ ಹೋದ. ಮತ್ತೆ 9 ಗಂಟೆಗೆ ಕರೆ ಮಾಡ್ದ. ಆಗ್ಲೂ ಅವಳು ಕರೆ ಸ್ವೀಕರಿಸಲಿಲ್ಲ. ಯಾಕೋ ಅವನಿಗೆ ತುಂಬ ಟೆನ್ಷನ್ ಆಯಿತು. ಏನಾಯ್ತು ಇವರಿಗೆ ಎಂದು ಅನುಮಾನಿಸಿ ಕಂಗಾಲಾದ. ಮತ್ತೆ ಮತ್ತೆ ಕರೆ ಮಾಡ್ದ, ಆದರೆ ಅವಳು ಕಾಲ್ ಪಿಕ್ ಮಾಡಲೇ ಇಲ್ಲ. ಯಾಕೋ ಸಿಟ್ಟು ಆತಂಕ ಶುರುವಾಯಿತು ಅವನಿಗೆ. ಟೀಚರ್ ಎಷ್ಟು ಟಾರ್ಚರ್ ಕೊಡ್ತಾರಪ್ಪ, ಒಂದು ಕಾಲ್ ಪಿಕ್ ಮಾಡೋಕ್ಕೇನು ರೋಗ, ಏನು ಮಾಡಲಿ ಎಂದುಕೊಂಡವನಿಗೆ ರೀಚಾ ಕರೆ ಬಂತು. ತಕ್ಷಣ ಕಾಲ್ ಪಿಕ್ ಮಾಡಿದವನು ಅವಳು ಯಾಕೆ ಕಾಲ್ ಮಾಡಿತ್ತು ಅಂತ ಕೇಳಿದೆ. ರೀಚಾ ಶ್ರೇಯಾ ಆರಾಮಾಗಿದ್ದಾಳಾ ಎಂದ. ತಕ್ಷಣ ರೀಚಾಗೆ ಸಿಟ್ಟು ಶುರುವಾಯಿತು.
ಇವನನ್ನು ಮಿಸ್ ಮಾಡಿಕೊಂಡೆ ಅಂತ ಹೇಳೋ ಕಾಲ್ ಮಾಡಿದ್ರೆ ನನ್ನ ಬಳಿ ಆ ಟೀಚರ್ ಬಗ್ಗೆ ವಿಚಾರಣೆ ಮಾಡ್ತಿದ್ದಾನಲ್ಲ ಎಂದುಕೊಂಡು ಇವತ್ತಂತೂ ಆ ನಂದೀಶನ್ ಜೊತೆಗೆ ಕಾಫಿ ಟೀ ಊಟ ಅಂತ ಫುಲ್ ಬ್ಯುಸಿ ಇದ್ರು, ಚೆನ್ನಾಗಿರದೆ ಇನ್ನು ಹೇಗಿರ್ತಾರೆ ಎಂದ್ಲು. ಈಗ ಉಳಿದು ಉಗಿಯಲಿ ಎನ್ನುವ ಆಲೋಚನೆ ಅವಳ್ದು. ಆದರೆ ತ್ರಿಶೂಲ್ ಆ ವಿಚಾರಕ್ಕೆ ಕ್ಯಾರೇ ಅನ್ನಲಿಲ್ಲ. ಅವ್ರ ಮನಸ್ಸಿಗೆ ಬೇಜಾರಾಗೋ ಹಾಗೆ ಏನೂ ಆಗಿಲ್ಲ ತಾನೆ ಎಂದ ಶ್ರೇಯಾ ಮೇಲಿನ ಕಾಳಜಿಯಿಂದ. ಅವಳ ಮೇಲೆ ಚಾಡಿ ಹೇಳಿದ್ರು ಕೋಪ ಬರ್ತಿಲ್ವ ಇವಳಿಗೆ ಎಂದುಕೊಂಡವಳಿಗೆ ಹೇ ರೇಚಾ ನಿನ್ನೆ ಎಂದ ಕೋಪದಲ್ಲಿ. ಏನೂ ಆಗಿಲ್ಲ ಎಂದ್ಲು. ಸರಿ ಎಂದು ಕರೆ ಕಟ್ ಮಾಡ್ದವನು ಆ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿಗೆ ಕರೆ ಮಾಡಿ ವಿಚಾರಿಸ್ದ. ಮೇಡಮ್ ಬಂದ್ರು ಸರ್ ಎಂದನು ಆ ಸೆಕ್ಯೂರಿಟಿ. ಬಂದಾಗ ಅವರು ಟೆನ್ಷನ್ ಆಗಿದ್ರಾ ಎಂದು ವಿವರಣೆ ಕೇಳಿದ. ಹಾಗೇನೂ ಇಲ್ಲ ಅನ್ಸುತ್ತೆ ಸರ್ ಎಂದನು. ಅನ್ಸುತ್ತೇನಾ, ನಿನಗೆ ಸಂಬಳ ಕೊಡೋದು ಆಗುತ್ತೆ ಆಗಲ್ಲ ಅಂತ ಶಾಸ್ತ್ರ ಹೇಳೋಕ್ಕಲ್ಲ ಎಂದು ಉಗಿದು ಫೋನ್ ಕಟ್ ಮಾಡ್ದ. ಸಮಯ ನೋಡ್ದ. ಹೀಗಂತೂ 10:30 ಗಂಟೆ ಸಮೀಪಿಸಿತ್ತು. ಅವಳಿಗೇನಾದ್ರೂ ಆಯ್ತಾ ಎಂದು ಮನಸ್ಸು ಘಾಸಿಯಾಗುವಾಗ ತಡೆಯದೆ ಇನ್ನೇನು ಹೊರಗಡೆ ಹೋಗಬೇಕು ಅವಳಾಡಿದ ಮಾತುಗಳು ನೆನಪಾಯಿತು. ಇಲ್ಲ, ಈ ಟೈಮ್ನಲ್ಲಿ ಹೋದರೆ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ, ನಾನು ನಾಳೆ ಬೆಳಿಗ್ಗೆ ಹೋಗ್ತೀನಿ ಎಂದುಕೊಂಡವನು ತನ್ನನ್ನು ತಾನೇ ಸುಧಾರಿಸಿಕೊಂಡ. ರಾತ್ರಿ ಪೂರ್ತಿ ನಿದ್ದೆ ಇಲ್ಲ ಹುಡುಗನಿಗೆ. ಎಷ್ಟು ಕಷ್ಟಪಟ್ಟನೋ ರಾತ್ರಿ ತಳ್ಳಲು. ಹಾಗೋ ಹೀಗೋ ಮಾಡಿ ಬೆಳಿಗ್ಗೆ 5 ಗಂಟೆ ಆಗಿತ್ತೆ ನೋಡಿ ಜಾಗಿಂಗ್ ಸ್ನಾನ ತಿಂಡಿ ಮುಗಿಸಿ 7 ಗಂಟೆಗೆಲ್ಲ ಮನೆ ಬಿಟ್ಟು ಮನಸ್ಸೆಲ್ಲ ಟೀಚರ್ ಮನೆಯತ್ತವೇ ಇತ್ತಲ್ವಾ, ಅದಕ್ಕೆ ಆ ಕಡೆ ಹೊರಟನು. ಚಿಂಟು ಸೋಪ್ ನೀರು ಮಾಡಿಕೊಂಡು ಯಾವುದೋ ಲಾಲಿಪಾಪ್ ಪೈಪ್ ಹಿಡಿದು ಸೋಪಿನ ನೊರೆಯಿಂದ ಬರುವ ಬಬಲ್ಸ್ ಜೊತೆಗೆ ಆಟ ಆಡ್ತಿದ್ದ. ಏನಿದು ಚಿಂಟು, ಮನೆಯಲ್ಲ ನೀರು ಚೆಲ್ಕೊಂಡು ಮಾರ್ನಿಂಗ್ ಕ್ಲಾಸ್ ಇರೋದು ಮರ್ತ್ಬಿಟ್ಯಾ ನೀನು? ನಿಂದು ಅತಿ ಆಯಿತು, 4 ಬಾರಿಸ್ಬೇಕು ನಾನು ಎಂದು ಬೈದಾಡ್ತಿದ್ದವಳ ಕಂಡು ಕಣ್ಣ ಮುಚ್ಚಿ ಆಡಿಸಲು ಟೇಬಲ್ ಕೆಳಗೆ ಅವಿತು ಕುಳಿತ. ಬಾರೋ ಎಲ್ಲಿದ್ಯಾ ಎನ್ನುತ್ತಾ ಬಾಗ್ಲ ಬಳಿ ಚೆಲ್ಲಿದ್ದ ನೀರನ್ನು ಒರೆಸಲು ಬಟ್ಟೆ ತರಲು ಹೋಗ್ತಾಳೆ ಶ್ರೇಯಾ. ಆಕೆ ಒಳಗಡೆ ಅಡುಗೆ ಮನೆಗೆ ಹೋಗೋದಕ್ಕೂ ಇತ್ತ ಬಾಗ್ಲು ತೆರ್ಕೊಂಡು ಆತಂಕದಿಂದ ತ್ರಿಶೂಲ್ ಬರೋದಕ್ಕೂ ಒಂದೇ ಸಮಯ. ಮೊದಲೇ ಮನಸ್ಸು ನಿನ್ನೆ ರಾತ್ರಿಯಿಂದ ಒದ್ದಾಡಿತ್ತು. ಹೀಗಂತೂ ಕೇಳೋದೇ ಬೇಡ. ಟೀಚರ್ ಟೀಚರ್ ಕರೆಯುತ್ತಾ ಬಂದವನ ಕೂಗಿಗೆ ತ್ರಿಶೂಲ್ ಬಂದ್ರ ಎಂದುಕೊಂಡು ಆತಂಕದಿಂದ ಹೊರಬಂದು ಆತ ನೀರಿನ ಮೇಲೆ ಕಾಲಿಡೋದು ನೋಡ್ತಾ ತ್ರಿಶೂಲ್ ಅಲ್ಲೇ ಇರಿ ಎಂದು ಕೂಗುತ್ತಾ ಓಡೋಡಿ ಬಂದು ತಡೆದ್ಲು. ಅವಳನ್ನ ನೋಡ್ದವನ್ಗೆ ಖುಷಿಯ ಜೊತೆಗೆ ಸಿಟ್ಟೇರಿತು. ನೀವು ಜಾರಿ ಬೀಳ್ತಾ ಎಂದು ಆಕೆ ಹೇಳುವ ಮುನ್ನವೇ ಬದುಕಿದ್ದೀರಾ, ನಾನೇನೋ ಭೂಮಿಗೆ ಬಾಯಿ ಹೇಳಿದ್ದೀರಾ ಅಂದ್ಕೊಂಡೆ ಎಂದು ಮಾತು ಶುರು ಮಾಡ್ತಾ ಕೋಪದಲ್ಲಿ ಅವಳ ಕಡೆಗೆ ಹೆಜ್ಜೆ ಹಾಕಿದ್ದ. ಯಾಕೆ ಏನಾಯ್ತು ತ್ರಿಶೂಲ್ ಎಂದವಳು ಭಯದಲ್ಲಿ ಹಿಂದೆ ಹೆಜ್ಜೆ ಇಡ್ತಿದ್ಲು. ಏನಾಯ್ತಾ, ನಿನ್ನೆ ರಾತ್ರಿ ಅಷ್ಟು ಸತಿ ಕಾಲ್ ಮಾಡಿದ್ದೀನಿ, ಒಂದು ಸಲನಾದರೂ ರಿಸೀವ್ ಮಾಡಬೇಕು ಅನ್ನಿಸ್ಲಿಲ್ವಾ ನಿಮಗೆ? ಹೋಗಲಿ, ಬೆಳಿಗ್ಗೆ ಎದ್ದಾಗಲಾದರೂ ಒಂದು ಮೆಸೇಜ್ ಆದರೂ ರಿಪ್ಲೈ ಮಾಡಬೇಕಲ್ವಾ? ಏನಾಯಿತು? ಅಷ್ಟು ನೆಗ್ಲಿಜೆನ್ಸಿನ ನಾನಂದರೆ? ಏನು ಮಾಡ್ಕೊಳ್ತಾನೆ, ಒಂದು 10 ನಿಮಿಷ ರೇಗಾಡ್ತಾನೆ, ಆಮೇಲೆ ಸಾರಿ ಕೇಳ್ತಾನೆ ಅಂತ ಸಲೀಸಾ ಎಂದು ಕೇಳ್ತಾ ಮತ್ತೆ ಮತ್ತೆ ಹೆಜ್ಜೆ ಮುಂದಿಡುವಾಗ ಅವಳು ಕೂಡ ಹಿಂದೆಯೇ ನಡೆದ್ಲು. ತ್ರಿಶೂಲ್ ಅದು ಎಂದು ಹೇಳ್ತಾ ಮಗ ಮತ್ತೊಂದು ಕಡೆಯೂ ಸೋಪಿನ ನೀರು ಬೀಳ್ಸಿರೋದು ಗಮನಿಸದೆ ಜಾರಿ ನೀರಿನ ಮೇಲೆ ಕಾಲೆ ಬೀಳುತ್ತಿದ್ದವಳಿಗೆ ಕಾಯ್ಕೊಡ್ತಾ ಅವಳ ಮೇಲೆ ಬಿದ್ದು ಬಿಟ್ಟಿದ್ದ ತ್ರಿಶೂಲ್ ಭೂಷಣ್. ಬಿದ್ದ ಕೂಡಲೇ ಅವಳ ಮೃದು ಕೆನ್ನೆಗೆ ಅವನ ಗಡ್ಡ ರಾಚಿತ್ತು. ಟೀಚರ್ಗೆ ಅವನ ಬಿಸಿ ಉಸಿರು ಕೊಳ್ಳ ಒಣಪು ಅಪ್ಪೋದು ಅರಿವಾಗಿತ್ತು. ಅವಳ ಮುದ್ದು ಮುಖ ನೋಡ್ತಾ ಒಂದು ಕ್ಷಣ ಅವನ ಕೋಪವೆಲ್ಲ ತಣ್ಣಗಾಗಿತ್ತು. ಶ್ರೇಯಾ ಕೈಗಳು ಅವನ ಎದೆ ಮೇಲೆ ಅವನ ಬಿಸಿ ಉಸಿರು ತಾಗುವಷ್ಟು ಸಮೀಪವಿದ್ದದ್ದು ಒಂಥರ ಮುಜುಗರ ತಂದಿತ್ತು. ಆದರೆ ಟೀಚರ್ ಹತ್ರ ಬಂದರೆ ಪ್ರಪಂಚವನ್ನೇ ಮರೆಯುವ ಸ್ಟೂಡೆಂಟ್ ಅವನು. ಅವಳನ್ನು ನೋಡ್ತಾ ಹಾಗೆ ಮೈ ಮರೆತು ಬಿಟ್ಟ. ಏನೋ ಹಾಯಾಗಿದೆ ಅನ್ನಿಸ್ತು ಅವನಿಗೆ ಮನಸ್ಸಲ್ಲೇ. ಏನಾಗುತ್ತೆ ಅಂತ ಅರ್ಥನೇ ಆಗ್ತಿಲ್ಲ ಟೀಚರ್, ಸೈಲೆಂಟ್ ಆಗಿ ಕೊಡು ಟಾರ್ಚರ್ ಅಂದರೆ ಇದೇನಾ ಎಂದುಕೊಂಡ. ಆದರೆ ಅವಳಿಗೆ ಹಿಂಸೆ ಆಯಿತು. ಕೆಲ ಕ್ಷಣದ ನಂತರ ಅವಳ ಮುಖ ಕಪ್ಪಾಗೋದು ನೋಡ್ತಾ ಎದ್ದವನು ಅವಳ ಕಡೆಗೆ ಕೈ ಚಾಚಿದ. ಅವಳೇನೂ ಅವನ ಕೈ ಬಳಸಲಿಲ್ಲ, ಹಾಗೆ ಹೇಳಲು ನೋಡಿದ್ಲು. ಈ ಟೀಚರ್ಗೆ ಈ ಸ್ವಾಭಿಮಾನ ಜಾಸ್ತಿ ಎಂದುಕೊಂಡ. ಸೋಪಿನ ನೊರೆ ಹೆಚ್ಚಿದ ಕಾರಣ ಮತ್ತೊಮ್ಮೆ ಸ್ಲಿಪ್ ಆಗಬೇಕಿತ್ತು ಟೀಚರ್. ಆದರೆ ತ್ರಿಶೂಲ್ ಅವಳ ಕೈ ಹಿಡಿಯಲು ಯತ್ನಿಸಿ ಕೈ ಮಿಸ್ ಆಯಿತು ಎಂದು ಸೊಂಟವೇ ಬಳಸಿ ಬಳಿ ಎಳೆದುಕೊಂಡಿದ್ದ. ಎಷ್ಟೇ ಬೇಡವೆಂದ್ರೂ ಅವಳು ಅವನಿಗೆ ಮತ್ತೆ ಮತ್ತೆ ಹತ್ರ ಆಗ್ತಿದ್ಲು. ಇಬ್ಬರ ಉಸಿರಿನ ಜೊತೆಗೆ ಈ ಬಾರಿ ಕಣ್ಣೋಟವೂ ಬೆರೆಯಿತು. ಕೈ ಕೊಟ್ಟಿದ್ರೆ ಇದೆಲ್ಲ ಹಿಡಿಯೋದು ತಪ್ಪೋದೇನು ತನ್ನಲ್ಲೇ ಹೇಳ್ಕೊಂಡು ಇದೇ ಚೆನ್ನಾಗಿದೆ ಎಂದುಕೊಂಡ. ಬಿಡಿ ನನ್ನ ಎಂದಳು. ಇತ್ತಗೆ ಅವಳನ್ನ ಬಿಟ್ಟು ಈಗ ಆನ್ಸರ್ ಮಾಡಿ, ನಾನೇನೆ ನಿಮಗೆ ಇಷ್ಟು ಬಾರಿ ಕಾಲ್ ಎಂದು ಆತ ಹೇಳೋ ಮುನ್ನವೇ ಏನೋ ಅವಳ ಮುಖದಲ್ಲಿ ಗಾಬರಿಯಿಂದ ಬೆವರು ಬಂದಿತ್ತು. ಅದನ್ನು ಗಮನಿಸಿದವನು ತಾನು ಓವರ್ ಆಗಿ ಕೋಪ ಮಾಡಿಕೊಂಡು ಬಾಯಿಗೆ ಬಂದಂತೆ ಅಂದಿದ್ದಕ್ಕೆ ಹೆದರಿದ್ದಾರೇನೋ ಅಂದ್ಕೊಂಡು ಇಟ್ಸ್ ಓಕೆ ಎಂದ. ಇಲ್ಲ, ಇಟ್ಸ್ ನಾಟ್ ಓಕೆ, ಅಂದರೆ ಮೊಬೈಲ್ ನೆನ್ನೆ ಲ್ಯಾಬಲ್ಲೇ ಬಿಟ್ಟು ಬಂದೆ, ಸಾರಿ ಎಂದಳು. ನಿಮಗೆ ಮೊಬೈಲ್ ಕೊಟ್ಟಿರೋದು ಲ್ಯಾಬ್ನಲ್ಲಿ ಇಟ್ಟು ಬರೋಕಾ
ಎಂದು ಮತ್ತೆ ಪ್ರಶ್ನೆ ಮಾಡ್ತಾ ಅವಳ ಮೊಗದಲ್ಲಿ ಏನೋ ಭಯ ಆವರಿಸುವುದು ಕಂಡು ಓಕೆ ಇರಲಿ ಬಿಡಿ ಎಂದ. ಅಷ್ಟರಲ್ಲಿ ಚಿಂಟು ಮಮ್ಮ ಬಿದ್ರು ಪಾರ್ಟ್ನರ್ ಬಿದ್ರು ಮಮ್ಮ ಬಿದ್ರು ಎಂದು ಅಣುಕಿಸಿ ಕುಣಿಯಲು ನಾನು ಸ್ಯಾರಿ ಚೇಂಜ್ ಮಾಡಿ ಬರ್ತೀನಿ, ಸ್ಕೂಲಿಗೆ ಹೋಗೋಣ ಎಂದು ಹೋದಳು. ಓಕೆ ಎಂದ. ಹಾಗೆ ಚಿಂಟು ಕಡೆ ನೋಡಿ, ಹಾಯ್ ಲಡ್ಡು ಬಾಸ್, ನಾವು ಬಿದ್ರೆ ಖುಷಿನಾ ನಿಂಗೆ? ಟೂ ನಿನ್ ಜೊತೆ ಎಂದು ಮಾತಾಡ್ತಾ ಆಟ ಆಡ್ತಾ ಕೂತ. ಹಾಗೆ ಟೀಚರ್ ಯಾಕೆ ಅಷ್ಟು ಟೆನ್ಷನ್ ಆದ್ರು ಎಂದು ಅನುಮಾನಿಸಿ, ಚಿಂಟು ಬಾಸ್ ನೆನ್ನೆ ಮೊಮ್ಮ ಫುಲ್ ಕೋಪ ಮಾಡ್ಕೊಂಡಿದ್ರ, ಅಳ್ತಾ ಇದ್ರಲ್ಲ ಎಂದು ಮೆತ್ತಗೆ ಕೇಳುವಾಗ, ನಿನ್ನೆ ಮೊಮ್ಮ ಸ್ಕೂಲಿಂದ ಬರುವಾಗ ಫುಲ್ ಎಂದು ಏನೋ ಹೇಳ್ತಾ ಇರುವಾಗ ಲೇಟ್ ಆಯ್ತು, ಹೋಗೋಣ ಬನ್ನಿ ಎಂದು ಮಗನ ಕೈ ಹಿಡಿದ್ಲು ಶ್ರೇಯಾ. ಆಗ ಒಂದು ಹಳದಿ ಬಣ್ಣದ ಸೀರೆಯಲ್ಲಿದ್ಲು. ಎಲ್ಲೋ ಕೂಡ ಇಷ್ಟು ಚೆನ್ನಾಗಿ ಕಲರ್ ಅಂತ ಇವತ್ತೇ ಗೊತ್ತಾಗಿತ್ತು ಎಂದು ಮುಂದೆ ಹೋಗಿ, ಟೀಚರ್ ಯು ಲುಕಿಂಗ್ ಸೋ ಕ್ಯೂಟ್ ಎಂದು ಹೋದ. ಅವಳೇನು ಹೇಳ್ದೆ ಹಿಂಬಾಲಿಸುತ್ತಾ ಮಗನ ಕಡೆ ನೋಡಿ, ಚಿಂಟು ಇವತ್ತು ಸ್ಕೂಲ್ ಬಿಟ್ಮೇಲೆ ಏನು ಮಾಡಬೇಕು ಗೊತ್ತು ತಾನೆ ಎಂದು ಮೆತ್ತಗೆ ಕೇಳಿದಾಗ, ಎಸ್ ಮಮ್ಮ, ಪಾರ್ಟ್ನರ್ಗೆ ನೀವು ಕೊಟ್ಟಿರೋ ಲೆಟರ್ ಕೊಡಬೇಕು ಎಂದ. ಮತ್ತೆ ನೀನು ಅದನ್ನು ಎಂದು ಅವಳು ಹೇಳೋ ಮುಂಚೆ ತೆಗೆದು ನೋಡಲ್ಲ, ಪ್ರಾಮಿಸ್ ಮಮ್ಮ ಎಂದ. ಬಾಯ್ ಎಂದು ಕಣ್ಣೀರು ತಂದ್ಕೊಂಡು ಮಗನ ಹಣೆಗೆ ಮುಟ್ಟಿಟ್ಟಿ, ಸಾರಿ ಕಂದ ಮಮ್ಮ ನಿಂಗೆ ಮೋಸ ಮಾಡ್ತಿದ್ದಾಳೆ ಎಂದುಕೊಂಡ್ಳು. ಏನಾಯ್ತು ಮಮ್ಮ ಎಂದು ಮುದ್ದಾಗಿ ಕೇಳಿದ ಅಮ್ಮನ ಅಳು ನೋಡಿ, ಕಣ್ಣಿಗೆ ಕಸ ಬಿತ್ತು ಕಂದ, ನಡಿ ಎಂದು ಕರ್ಕೊಂಡು ತ್ರಿಶೂಲ್ ಕಾರ್ನಲ್ಲಿ ಕೂರಿಸಿ ತಾನೂ ತ್ರಿಶೂಲ್ ಜೊತೆಗೆ ಮುಂದೆ ಕುಳಿದ್ಲು. ಎಂದಕ್ಕಿಂತ ಕೋಪ ಕಮ್ಮಿ ಮಾಡಿಕೊಂಡು ನಗುಮೊಗದಲ್ಲಿ ಕಂಡ ಶ್ರೇಯಾ ಮುಖ ನೋಡಿ, ಇವತ್ತೇನು ಸ್ಪೆಷಲ್ ದಿನ ಅನ್ಸುತ್ತೆ, ಟೀಚರ್ ಇವತ್ತು ಫುಲ್ ಸ್ಮೈಲ್ ಮಾಡ್ತಾ ಇದ್ದಾರೆ ಎಂದ ತ್ರಿಶೂಲ್. ಹೌದು, ತುಂಬ ಸ್ಪೆಷಲ್. ಅಂದರೆ ನೀವು ಹೇಳಿದ್ದು ಮರ್ತ್ಬಿಟ್ರಾ ನಿಮ್ಮ ರಿಕ್ವೆಸ್ಟ್ ನಾನು ನಗುವುದು? ಐ ಆಲ್ವೇಸ್ ರಿಕ್ವೆಸ್ಟ್ ಫಾರ್ ಎ ಟೀಚರ್, ಸದಾ ನಗ್ತಾ ಇರಬೇಕು ನೀವು ಎಂದ. ಅದರ ಅವಶ್ಯಕತೆ ಇಲ್ಲ ಬಿಡಿ ತ್ರಿಶೂಲ್, ಈ ಸಮಾಜ ನನಗೆ ನಗೋಕೆ ಬಿಡಲ್ಲ ಎಂದುಕೊಂಡ ಹುಡುಗಿಗೆ ಮನದಲ್ಲಿ ಬೆಟ್ಟದಷ್ಟು ನೋವಿತ್ತು. ಮುಂದೆ ಶ್ರೇಯಾ ಅಸಲಿ ಕತೆ ಏನು ಅಂತ ನೋಡೋಣ ಅಲ್ವಾ? ಅವಳ ಫ್ಲ್ಯಾಶ್ ಬ್ಯಾಕ್ ನಿಮಗೆಲ್ಲ ಅಚ್ಚರಿ ತರುತ್ತೆ. ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.